ಆ ಆಡಿಯೋದಲ್ಲಿರುವಂಥ ಧ್ವನಿ ನನ್ನದಲ್ಲ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಪೊಲೀಸರ ತನಿಖೆಯಿಂದ ಸತ್ಯಾಂಶ ಗೊತ್ತಾಗಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನದಲ್ಲ ಅಂತ ಹೇಳಿದ್ದಾರೆ, ಆದರೆ ತನಿಖೆ ಆಗಲಿ, ಪ್ರೂವ್ ಆಗಲಿ ಬಿಡಿ ಅಂತ. ರಜಾದಿನ ನೋಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಕಾನೂನಿನ ಬಗ್ಗೆ ನಿಮಗೆ ವಿಶ್ವಾಸ ಇತ್ತಾ ಇಲ್ವಾ? ನೀವು ತಪ್ಪು ಮಾಡಿದ್ರು ತಪ್ಪೇ, ನಾವು ತಪ್ಪು ಮಾಡಿದ್ರು ತಪ್ಪೇ. ರಜಾದಿನ ನೋಡಿಕೊಂಡು ಅವರಿಗೆ ಕಾನೂನಿನ ನೆರವು ಸಿಗದಂತೆ ನೋಡಿಕೊಳ್ಳಲಾಗಿದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಆರೋಪ ಮಾಡಿದ್ದಾರೆ. ಅದು ಯಾವತ್ತರೆಷ್ಟು ಲೆಕ್ಕ ನೋಡಿಕೊಂಡು ರಜಾ ಇರೋ ದಿನ ಯಾವ ಒಂದು ಕಾನೂನು ಚೌಕಟ್ಟಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗೆ ನ್ಯಾಯ ಪಡೀಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಗುಪ್ತವಾಗಿ ಷಡ್ಯಂತ್ರ ಮಾಡಿಕೊಂಡು ಅವ್ರದ್ದಲ್ಲ ಅಂತ ಧ್ವನಿ ಸುಳ್ಳು ಹೇಳಿದ್ದಾರೆ. ಇವರು ಏಕಾಏಕಿ ಅರೆಸ್ಟ್ ಮಾಡ್ಕೊಂಡಿರೋದು. ನಿಮಗೇನಾದ್ರು ನೈತಿಕತೆ ಇದೆ? ಈ ರೀತಿ ಎದುರಿಸುವಂಥ ಪ್ರಯತ್ನ, ಚುನಾಯಿತ ಪ್ರತಿನಿಧಿಗಳನ್ನ ಎದುರಿಸುವಂಥ ಪ್ರಯತ್ನ ನೀವೇನು ಮಾಡ್ತಿದ್ದೀರಲ್ಲ, ನೀವೇನು ಮಾಡಿದ್ದೀರಾ? ನೀವು ಸರ್ಕಾರ ಇಟ್ಕೊಂಡಿರೋ ನಿಮಗೇನಾದ್ರು ನೈತಿಕತೆ ಇದೆಯಾ? ಮತ್ತು ರಜದ ದಿನ ಮಾಡಿ, ಯಾರು ನಿಮ್ಮ ಕಾನೂನು ಕ್ರಮ ಕೇಸ್ ದಾಖಲು ಮಾಡಿ, ಅವರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗಬೇಕಿತ್ತು. ನ್ಯಾಯಾಲಯಕ್ಕೆ ಅವಕಾಶವನ್ನು ಮಾಡಿಕೊಡದೆ ಶನಿವಾರನೇ ಬೇಕಾ ನಿಮಗೆ? ರಾಜ್ಯದ ದಿನನೇ ಬೇಕಾ? ಭಾನುವಾರನೇ ಆಗಬೇಕಾ? ಸೋಮವಾರನ ರಜೆ ಹಾಕಿ. ಈ ರೀತಿ ನಿಮಗೆ ಶಕ್ತಿ ಇಲ್ವಾ? ಧೈರ್ಯ ಇಲ್ವಾ? ನ್ಯಾಯಾಂಗದ ಚೌಕಟ್ಟಲ್ಲಿ, ಕಾನೂನು ಚೌಕಟ್ಟು ಅವ್ರಿಗೂ ದೊರಕುವಂಥ ರೀತಿ ಆಗಬಾರ್ದಾ? ಇದು ನಿಮ್ಮ ಪೌರುಷ, ಇದು ನಿಮ್ಮ ಸಾಧನೆ ಸ್ವಾಮಿ. ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ತುಷ್ಟೀಕರಣ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಾಗಮಂಗಲ ಕೋಮುಗಲಭೆಯಲ್ಲಿ ಸರ್ಕಾರದ ಕ್ರಮವೇ ಇದನ್ನೆಲ್ಲ ಹೇಳುತ್ತೆ ಅಂತ ಹೇಳಿದ್ದಾರೆ. A1 ಮತ್ತು ಉಳಿದಂಥ ಎಲ್ಲ ಆರೋಪಿಗಳು ಹಿಂದೂಗಳೇ ಆಗಿದ್ದಾರೆ. ಈ ಗಲಭೆಗೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ. ಮುನಿರತ್ನ ಬಂಧನದಿಂದ ದ್ವೇಷದ ರಾಜಕಾರಣ ಎಷ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಈಗಾಗಲೇ ಶಾಸಕ ಮುನಿರತ್ನ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ದ್ವೇಷ ರಾಜಕಾರಣಕ್ಕಾಗಿ ಮುನಿರತ್ನ ಅವರನ್ನು ಬಂಧನ ಮಾಡಿದ್ದಾರೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಮಾತು. ಕಾಂಗ್ರೆಸ್ ಸರ್ಕಾರ ಯಾವಾಗ ಅವಾಗ ಕೋಮುಗಲಭೆಗಳು ಫೆಡರಲ್ ಹಿಂದೂ ಮುಸ್ಲಿಂ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದ ಅವಾಗ ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಇರೋದಿಲ್ಲ, ಆ ತುಷ್ಟೀಕರಣ ನೀತಿಯಿಂದ ಈ ರೀತಿ ಪದೇ ಪದೇ ಕರ್ನಾಟಕದಲ್ಲಿ ಆಗ್ತಾ ಇರೋದು. ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ. ಮತ್ತು ಈಗ ಯಾರು ಇಲ್ಲಿ ಸಫರ್ ಆಗಿದ್ದಾರೆ, ನೆಲಮಂಗಲ ಇದರಲ್ಲಿ, ನಾಗಮಂಗಲ ಇದರಲ್ಲಿ ಯಾರು ಸಫರ್ ಆಗಿದ್ದಾರೆ, ಆ ಸಫರ್ ಆದಂಥವ್ರನ್ನೇ ನೀವು ಅಪರಾಧಿಗಳನ್ನ ಅಕ್ಯೂಸ್ಡ್ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡ್ತೀರಂತಂದ್ರೆ ಇದು ಮತ್ತೊಂದು ಟಾರ್ಗೆಟ್ ಇಟ್ಟು ಇದನ್ನೆಲ್ಲ ನೀವು ಮಾಡ್ತಾ ಇದ್ರಿ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕರ್ನಾಟಕದಲ್ಲಿ ಶಾಂತಿ ನೆಲೆನಿಲ್ಲ, ಪ್ರಾಮಾಣಿಕವಾಗಿ ಇಂಪಾರ್ಷಿಯಲ್ ಆಗಿ ನೀವು ಕಾನೂನು ಕ್ರಮ ಕೈಗೊಳ್ಬೇಕಾಗ್ತದೆ. ಈ ರೀತಿ ಒನ್ ಸೈಡೆಡ್ ನೀವು ಮಾಡೋದ್ರಿಂದ ಇವತ್ತು ದೊಡ್ಡ ಜನಾಂಗ ಇವತ್ತು ನಿಮ್ಮ ವಿರುದ್ಧ ದಂಗೆ ಇರುವಂತದ್ದು ಪರಿಸ್ಥಿತಿ ನಿರ್ಮಾಣ. ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಇದು ನಂದಲ್ಲ ಅನ್ನುವಂಥದ್ದು, ನಾನು ಹೇಳಿಕೆ ಕೊಟ್ಟಿಲ್ಲ ಆ ರೀತಿ ಅನ್ನುವಂಥದ್ದು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಕೌಂಟರ್ ಚೆಕ್ ಆಗಬೇಕು. ಮತ್ತು ಅವ್ರು ತಪ್ಪು ಮಾಡಿದ್ರೆ ಅದು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಹಾಗೆ ಕಾಂಗ್ರೆಸ್ ಅವರು ಟಾರ್ಗೆಟ್ ಇಟ್ಟು ನನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾವು ನಿರಂತರ ಹೇಳಿದ್ದಾರೆ. ಅದಕ್ಕಾಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ, ವೆರಿಫಿಕೇಶನ್ ಆಗಲಿ, ತರೋ ಇನ್ಸ್ಪೆಕ್ಷನ್ ಆದ್ಮೇಲೆ ಎಲ್ಲ ಗೊತ್ತಾಗ, ಇನ್ವೆಸ್ಟಿಗೇಷನ್ ಆದ್ಮೇಲೆ ಎಲ್ಲ ಗೊತ್ತಾಗ. ಕಾಂಗ್ರೆಸ್